ಚಕ್ರಕ್ಕೂ ಆಜ್ಞಾ ಚಕ್ರಕ್ಕೂ ಕನೆಕ್ಷನ್ ಇದೆಯಾ? ಅದು ಹೇಗೆ? ಬೇಸಿಕ್ ಪ್ರಿನ್ಸಿಪಲ್ ಮೂಲಭೂತವಾಗಿ ತಿಳ್ಕೋಬೇಕು. ನಾವು ಆಕಾಶಕ್ಕೂ ಸ್ಪೇಸ್, ಆಕಾಶದಿಂದ ಮೇಲೆ ಮೈಕ್ರೋ ಮೈಂಡ್ ಆ್ಯಂಡ್ ಮ್ಯಾಕ್ರೋ ಮೈಂಡ್, ಆಕಾಶಕ್ಕೂ ಮನಸ್ಸಿಗೂ ಅದಕ್ಕೂ ಕನೆಕ್ಷನ್ ಇಲ್ವಾ? ಇದೆ. ಯಾಕೆ ಅಂದರೆ ಅಲ್ಲಿಂದನೇ ಆ ಮ್ಯಾಕ್ರೋ ಮೈಂಡಿಂದನೇ ಮೈಂಡು, ಆ ಮೈಂಡಿಂದನೇ ಆಕಾಶ, ಆಕಾಶದಿಂದಲೇ ವಾಯು, ವಾಯುವಿನಿಂದಲೇ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಭೂಮಿ. ಅಲ್ಲಿಂದನೇ ಬಂದಿರೋದು, ಇಲ್ಲಿಂದ ಬಂದಿಲ್ಲ, ಅಲ್ಲಿಂದ ಬಂದಿದೆ. ನಮ್ಮ ಮೂಲ ಎಲ್ಲಿದೆ ಅಂದರೆ ಮೇಲಿದೆ, ಅಲ್ಲಿಂದ ಬಂದಿದೆ, ಒಂದರೊಳಗೊಂದು ಸೇರಿದೆ. ಪಂಚಭೂತಗಳಲ್ಲಿ ಸ್ಥೂಲವಾದದ್ದು ಯಾವುದು ಅಂದರೆ ಭೂಮಿ, ಜಲ, ಅಗ್ನಿ, ಒಂದಕ್ಕಿಂತ ಒಂದು ಸೂಕ್ಷ್ಮ. ಸ್ಥೂಲ ಭೂಮಿ, ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ನೀರು, ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ಅಗ್ನಿ. ಇದು ಮೂರನ್ನೂ ಕೂಡ ಫಾರ್ಮ್ ಇದೆ, ಇದಕ್ಕೆ ನೋಡ್ಬೋದು. ಅಗ್ನಿ ನೋಡ್ಬೋದು, ಮುಟ್ಬೋದು, ಸುರಿಸ್ಕೋಬೋದು. ನೀರನ್ನು ನೋಡ್ಬೋದು, ಮುಟ್ಬೋದು, ಮುಳುಗ್ಬೋದು. ಭೂಮಿ, ನೀರು, ಭೂಮಿನೂ ಅಷ್ಟೇ, ಮುಟ್ಬೋದು, ಅದರಲ್ಲಿ ಬೆಳೆದಿದ್ದು ತಿನ್ಬೋದು. ಎಷ್ಟು ಕೈಗೆ ಸಿಗುತ್ತಲ್ವ ಪಂಚ ಇಂದ್ರಿಯಗಳಿಗೆ ಇದು ಗೋಚರವಾಗುತ್ತೆ. ಅಗ್ನಿ ಮುಗಿದ ತಕ್ಷಣ ವಾಯು ಗೋಚರವಾಗಲ್ಲ, ಯು ಕ್ಯಾನ್ ಫೀಲ್ ಇಟ್. ಗಾಳಿ ನೋಡೋಕ್ಕಾಗಲ್ಲ, ಗಾಳಿನ ಫೀಲ್ ಮಾಡ್ಬೋದು. ಹಾಗೆ ಗಾಳಿ ಆದಮೇಲೆ ಎತ್ತರಕ್ಕೆ ಹೋದಾಗ ಸ್ಪೇಸ್, ಅದನ್ನು ನಾವು ಸೂಕ್ಷ್ಮವಾಗಿ ಫೀಲ್ ಮಾಡ್ಬೋದು. ಇದೆಲ್ಲ ಸೆಕೆಂಡ್ ಲೆವೆಲ್, ಫೀಲಿಂಗ್ ಲೆವೆಲ್. ಅದರಿಂದ ಅನಾಹತ ಚಕ್ರ ಇದು ಶಬ್ದ, ಇದರ ಪ್ರಿನ್ಸಿಪಲ್ ಏನು? ಶಬ್ದ ಮತ್ತು ವಾಯುತತ್ವ. ಯಾರು ಅನಾಹತ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ತಾರೋ, ಯಾರು ಅನಾಹತ ಚಕ್ರವನ್ನು ಅವರು ಪ್ರಚೋದಿಸ್ತಾರೋ ಅವರಿಗೆ ಆ ಮೋಹ ಅನ್ನೋದು, ಹೃದಯದಲ್ಲಿರೋ ಮೋಹ, ಕಾಮದಿಂದ ಬಂದಿರೋ ಮೋಹ, ಈ ಮೋಹ ಕರಗಕ್ಕೆ ಶುರುವಾಗುತ್ತೆ. ಈ ಮೋಹ ಎಲ್ಲಿಂದ ಬಂದಿದೆ? ಮಾತ್ಸರ್ಯದಿಂದ ಬಂದಿದೆ. ಈ ಮೋಹ ಎಲ್ಲಿಂದ ಬಂದಿದೆ? ಲೋಭದಿಂದ ಬಂದಿದೆ. ಈ ಮೋಹ ಎಲ್ಲಿಂದ ಬಂದಿದೆ? ಆಸೆಯಿಂದ ಬಂದಿದೆ. ಇದೆಲ್ಲ ಹೆಪ್ಪುಗಟ್ಟಿಯಲ್ಲಿ ಕೂತಿದೆ ಮೋಹ. ನನ್ನವರು, ನಾನು, ನಂದು ಎಲ್ಲ ಇಲ್ಲಿದೆ. ಅದಕ್ಕೆ ಎಮೋಷನ್ಸ್ ಎಲ್ಲ ಹಿಡಿದಿಟ್ಕೊಂಡ್ಬಿಟ್ಟಿದ್ದೀರ, ನನಗೆ 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 ಅಂತ ಬಿಟ್ಟೇ ಇಲ್ಲ. ಅದಕ್ಕೆ ಭಕ್ತಿ ಅಷ್ಟು ಕಲುಷಿತ, ಪ್ಯೂರ್ ಇಲ್ಲ. ಇಲ್ಲಿ ಪ್ಯೂರಿಫಿಕೇಷನ್ ಆಗಬೇಕು. ಮೋಹ ಹೋಗಿ ಪ್ರೇಮ ಬಂದು ಭಕ್ತಿ ಆಗಬೇಕಾದ ಈ ಜಾಗದಲ್ಲಿ ಈ ಚಕ್ರನ ನಾವು ಸರಿಯಾಗಿ ಕೆಲಸ ಮಾಡಿದ್ರೆ, ವರ್ಕೌಟ್ ಮಾಡಿದ್ರೆ, ಈ ಒಂದು ಗುಹೆ ಒಳಗೆ ನಮಗೆ ಶಬ್ದ ಕೇಳಿಸುತ್ತೆ. ಅಂದರೆ ಹೊಕ್ಕಳಿಂದ ಅನಾಹತ ಚಕ್ರಕ್ಕೆ ಒಂದು ಗುಹೆ ಇದೆ. ಕೆಳಗಡೆ ಭಾಗದಲ್ಲಿ ಗುಹೆಯಿಂದ ನಮಗೆ ಒಂದು ಪ್ರಚೋದನೆ ಬರುತ್ತೆ ಮೇಲಕ್ಕೆ. ಉದಾನವಾಯು ಇಲ್ಲಿಂದ ಮೇಲಕ್ಕೆ ಬರೋದು. ಆ ಉದಾನವಾಯು ಮೇಲಕ್ಕೆ ಬಂದಾಗ ನಮಗೆ ಪ್ರಚೋದನೆಗೊಂಡು ಮೇಲಕ್ಕೆ ಹೋಗುತ್ತೆ. ಆಮೇಲೆ ವ್ಯಾನ ಪ್ರಾಣ ಇಡೀ ದೇಹದಲ್ಲಿ ಆವರಿಸ್ಕೊಳ್ಳುತ್ತೆ. ಈ ಆವರಿಸ್ಕೊಂಡಾಗ ಪ್ರತಿ ಸತಿ ಫೌಂಟನ್ ಥರ ಹೀಗೆ ವ್ಯಾನ ಹೋದಾಗೆಲ್ಲ ಯಾವುದೋ ಒಂದು ಕೆಲವು ಕಿರಣಗಳು, ಕೆಲವು ಆ ಒಂದು ಫೌಂಟನಿನ ಕೆಲವು ಭಾಗ ಹೋಗಿ ನೆತ್ತಿಗೆ ತಟ್ಟುತ್ತೆ. ನಮ್ಮ ಮೆಡಿಟೇಷನ್ ಕರೆಕ್ಟಾಗಿದ್ದರೆ ದೆರ್ ಈಸ್ ಎ ಸ್ಟ್ರೈಟ್ ಕನೆಕ್ಷನ್ ಫ್ರಮ್ ಅನಾಹತ ಥ್ರೂ ವಿಶುದ್ಧಿ ಟು ಸಹಸ್ರಾರ. ಅದು ಪ್ರಾಣಚಲನೆಯಿಂದನೇ ಆಗೋದು. ಇದಕ್ಕೆ ಬೇಕಾಗಿರೋದು ಸುಖ ಪ್ರಾಣಾಯಾಮ ಮಾಡಿ, ಪ್ರಾಣನ ಬ್ಯಾಲೆನ್ಸ್ ಮಾಡಿ, ಸಮಾನ ವಾಯುವನ್ನು ನಾವು ಸಮಾನ ಆದ ತಕ್ಷಣ ವಾಯು ಆ ಒಂದು ಹೊಕ್ಕಳಿನ ಒಳಗೆ ಇರುವಂತಹ ಕೇವ್ ಅಂತೀವಲ್ಲ, ಆ ಗುಹೆ ಒಳಗೆ ಸಮಾನವಾಗಿರೋ ಪ್ರಾಣನ ಮೇಲೆ ಕಳಿಸ್ತೀವಿ. ಅದು ಉದಾನ ಪ್ರಾಣ ಅನಿಸ್ಕೊಳ್ಳುತ್ತೆ. ಆಮೇಲೆ ವ್ಯಾನ ಪ್ರಾಣದಲ್ಲಿ ಅದು ಹೊರಗೆ ಇಡೀ ದೇಹನ ಆಕ್ರಮಿಸ್ಕೊಂಡು ಆವರಿಸ್ಕೊಳ್ಳುತ್ತೆ. ಇಟ್ ಪರ್ವೇಟ್ಸ್ ದಿ ಹೋಲ್ ಬಾಡಿ. ನಮ್ಮ ಫೋರ್ಸ್ ಹೇಗಿರಬೇಕು? ಫೌಂಟನ್ ಹೀಗೆ ಬಂದು ಹೀಗೆ ಹೊಟ್ಟೋಗ್ಬೋದು, ಹೀಗೆ ಬಂದು ಹೀಗೆ ಹೊಟ್ಟೋಗ್ಬೋದು, ಹೀಗೆ ಬಂದು ಹೀಗೆ ಹೊಟ್ಟೋಗ್ಬೋದು. ಫೋರ್ಸ್ ಚೆನ್ನಾಗಿದ್ದಾಗ ಒಂದೊಂದು ಸತಿ ಹೀಗೆ ಮೇಲಕ್ಕೆ ಹೋಗುತ್ತಲ್ಲ. ನಮ್ಮ ಮಂತ್ರ, ನಮ್ಮ ದೇಹದ ಶಕ್ತಿ ನಾವು ರೆಡಿಯಾಗಿದ್ದರೆ, ಮನಸ್ಸಿನ ಶಕ್ತಿ ನಾವು ರೆಡಿಯಾಗಿದ್ದರೆ, ಅಹಂಕಾರ ಬಿಟ್ಟು ಶರಣಾಗತಿ ಎಲ್ಲ ಕರೆಕ್ಟಾಗಿದ್ದರೆ ಫೋರ್ಸ್ ಜೋರಾಗಿರುತ್ತೆ. ಮೇಲಕ್ಕೆ ಹೋಗೋ ಫೋರ್ಸ್ ಜೋರಾಗಿರುತ್ತೆ. ಆ
ಪುಲ್ ಕೂಡ ಅಟ್ರಾಕ್ಷನ್ ಇರುತ್ತಲ್ಲ, ಆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ನು ಅದು ಕೂಡ ಜೋರಿರುತ್ತೆ, ಮೇಲ್ಗಡೆಯಿಂದ ಅಟ್ರಾಕ್ಟ್ ಆಗೋದು. ಆಗ ನಮಗೆ ಆ ಫೀಲ್ ಆಗುತ್ತೆ, ದಾರಿ ಕಾಣಿಸುತ್ತೆ ಅನಾಹತದಿಂದ ಸ್ಟ್ರೈಟಾಗಿ ಸಹಸ್ರಾರಕ್ಕೆ. ಅದಕ್ಕೆ ಮುಂಚೆ ನಿಮಗೆ ಅಲ್ಲಿ ಹುಬ್ಬಿನ ಮಧ್ಯದಲ್ಲಿ ಶಕ್ತಿ ಕೇಂದ್ರ, ಅಲ್ಲಿ ಬೆಳಕು, ಅಲ್ಲಿ ಶಬ್ದ ನಾದ ಎಲ್ಲ ಕೇಳಿಸುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟೇ. ಕನೆಕ್ಷನ್ ಅಂತೂ ಎಲ್ಲದಕ್ಕೂ ಒಂದು ಚಕ್ರದಿಂದ ಒಂದು ಚಕ್ರಕ್ಕಿದೆ. ಅದು ಥ್ರೂ ಪ್ರಾಣಚಲನೆಯಿಂದನೇ ಗೊತ್ತಾಗೋದು. ಪ್ರಾಣಾಯಾಮ ಇಸ್ ಅ ಮೇಜರ್ ಫಂಕ್ಷನ್ ಇನ್ ಮೆಡಿಟೇಷನ್. ಯಾರು ಪ್ರಾಣಾಯಾಮ ರೆಗ್ಯುಲರಾಗಿ ಮಾಡ್ತಾರೆ, ಪ್ರಾಣನ ರೆಗ್ಯುಲೇಟ್ ಮಾಡ್ಕೊಳ್ತಾರೆ, ಅವರಿಗೆ ಧ್ಯಾನದಲ್ಲಿ ಪ್ರಾಣಾಯಾಮ ತಾನೇ ಆಗುತ್ತೆ. ಅಮ್ಮ, ಪಂಚಪ್ರಾಣಗಳು ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಪರಿಣಾಮ ಹೆಚ್ಚುತ್ತೆ ಅಂತ ಹೇಳ್ತೀರಾ. ಮಾಡದೇ ಇದ್ರೆ ಕೆಲಸದಲ್ಲಿ ಏನ್ ವ್ಯತ್ಯಾಸ ಆಗುತ್ತಮ್ಮ? ಪ್ರಾಣಾಯಾಮ ಮಾಡೋದು ಯಾಕೆ ಅಂದರೆ ಟು ಚಾನಲ್ ದಿ ಎನರ್ಜಿ. ನಮ್ಮ ಬಾಡಿನಲ್ಲಿ ಒಂದು ಚಾನಲೈಸೇಷನ್ ಬೇಕು. ಬ್ಲಾಕ್ ಆದ ತಕ್ಷಣ ಅದನ್ನೇ ನಾವು ದೊಡ್ಡದಾಗಿ ಕಾಯಿಲೆ ಅಂತ ಕರೆಯೋದು. ವಾಟ್ ಈಸ್ ಇಲ್ನೆಸ್, ವಾಟ್ ಈಸ್ ಅ ಡಿಸೀಸ್? ಇಟ್ಸ್ ಅ ಬ್ಲಾಕೇಜ್ ಆಫ್ ಎನರ್ಜಿ. ಎನರ್ಜಿನ ಕಾಯಿಲ್ಡ್ ಅಪ್ ಎನರ್ಜಿ ಈಸ್ ದಿ ಬ್ಲಾಕೇಜ್. ಕಾಯಿಲ್ಡ್ ಅಪ್ ಎನರ್ಜಿ ಒಳಗಡೆ ಎಲ್ಲೂ ಎನರ್ಜಿ ಕಾಯಿಲ್ ಆಗಬಾರ್ದು. ಅದು ಯಾವಾಗಲೂ ಓಪನ್ ಆಗಿರಬೇಕು. ವಾಲ್ಸ್ ಎಲ್ಲ ಓಪನ್ ಆಗಿರಬೇಕು, ಬ್ಲಡ್ ಸರ್ಕ್ಯುಲೇಷನ್ಗೆ ವಾಲ್ಸ್ ಎಲ್ಲ ಓಪನ್ ಆಗಿರಬೇಕು, ಉಸಿರಾಟಕ್ಕೆ ಎಲ್ಲ ಓಪನ್ ಆಗಿರಬೇಕು, ಪ್ರತಿಯೊಂದು ಮೂಮೆಂಟ್ಗೂ ಓಪನ್ ಆಗಿರಬೇಕಲ್ವ ಚಾನಲ್ಗಳೆಲ್ಲ. ಪ್ರತಿಯೊಂದು ಆರ್ಗನ್ಸ್ಗೂ ಕೆಲವು ಚಾನಲ್ ಇದೆ. ಆ ಚಾನಲ್ ಕೆಲಸ ಮಾಡಿದ್ರೇನೆ ನಮಗೆ ಯೂರಿನ್ ಪಾಸ್ ಆಗಬೇಕು, ಮೋಷನ್ಗೆ ಹೋಗಬೇಕು, ಕಫ ಆಚೆ ಬರಬೇಕು, ಮ್ಯೂಕಸ್ ಹೊರಗಡೆ ಬರಬೇಕು, ಉಸಿರಾಟ ಮೇಲೆ ಕೆಳಗೆ ಆಗಬೇಕು, ರಕ್ತ ಚಲನೆ ಆಗಬೇಕು, ಎಲ್ಲದಕ್ಕೂ ಚಾನಲ್ ಆಗಬೇಕಲ್ವಾ. ಒಳಗಡೆ ಒಂದು ದೊಡ್ಡ ಕಾರ್ಯಾಗಾರ ನಡೀತಾ ಇದೆ. ಪ್ರಾಣಾಯಾಮ ಯಾಕೆ ಮಾಡಬೇಕಂದ್ರೆ ಪ್ರಾಣ ಒಂದೇ ಎಲ್ಲ ಕಡೆನೂ ಇರೋದು, ಕಾಮನ್. ಪ್ರಾಣಕೋಶ ಒಂದೇ, ಅನ್ನಕೋಶದಲ್ಲೂ ಇದೆ, ಮನೋಕೋಶದಲ್ಲೂ ಇದೆ, ವಿಜ್ಞಾನದ ಕೋಶದಲ್ಲೂ ಇದೆ, ಮತ್ತು ಪ್ರತಿಯೊಂದು ಆನಂದ ಕೋಶದಲ್ಲೂ ಇದೆ. ಎಲ್ಲ ಕಡೆ ಪ್ರಾಣವೇ ಇದೆ. ಪ್ರಾಣ ಬೇರೆ 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 ಲೆವೆಲ್ನಲ್ಲಿದೆ. ಪ್ರಾಣ ಉಸಿರಾಟ ಅಂತೀವಿ, ಪ್ರಾಣ ಅಂತೀವಿ, ಜೀವ ಅಂತೀವಿ, ಅನ್ನೊಂದು ಚೈತನ್ಯ ಅಂತೀವಿ, ಚೇತನ ಅಂತೀವಿ. ಒಳಗಡೆ ಬೇಕಾದಷ್ಟು ಪ್ರಾಣಚಲನೆ ಆಗ್ತಾಯಿದೆ. ಅದಕ್ಕೆಲ್ಲ ನಾಡಿಗಳಿದೆ, ಸಹಸ್ರಾರು ನಾಡಿಗಳಿದೆ. ಒಂದ ಎರಡ ಎಲ್ಲವನ್ನು ಕಂಟ್ರೋಲ್ ಮಾಡ್ತಿದೆ, ರಕ್ತ ಚಲನೆಯನ್ನು, ಉಸಿರಾಟನೂ ಎಲ್ಲ. ಇಷ್ಟು ದೊಡ್ಡ ಕಾರ್ಯಾಗಾರ ನಡೀತಾ ಇರಬೇಕಾದ್ರೆ ನಮ್ಮ ಕಡೆಯಿಂದ ನಾವು ಏನೂ ಮಾಡದೇ ಇದ್ದರೆ ಏನಾಗುತ್ತೆ? ತಿಂತಾ ಇರ್ತೀವಿ, ಸುಮ್ಮನೆ ಕೂತಿರೋದು, ಮಲಗಿರೋದು, ಇದೇ ಮಾಡ್ತಾಯಿದ್ರೆ ನಾವು ಅದನ್ನೇನೂ ಪ್ರಚೋದನೆ ಮಾಡ್ತಾ ಇಲ್ಲ. ಒಂದು ವಯಸ್ಸವ್ರಿಗೂ ತಾನೇ ನಡ್ಕೊಂಡು ಹೋಗುತ್ತೆ. ಯಾಕೆ ಅಂದರೆ ವೈಟಾಲಿಟಿ ಇರುತ್ತೆ, ಫಿಸಿಕಲ್ ಪವರ್ ಜಾಸ್ತಿ ಇರುತ್ತೆ. ಬರ್ತಾ ಬರ್ತಾ ಕಮ್ಮಿ ಆಗುತ್ತಲ್ವ, ನಾವೇನಾದ್ರು ಮಾಡಬೇಕಲ್ವ. ಪ್ರಾಣಾಯಾಮ ಮಾಡಿದ್ರೇ ನಿಮ್ಮ ಕರ್ಮ ಧರ್ಮ ಆಗೋದು. ನೀವು ಆನಂದವಾಗಿ ಕೆಲಸ ಮಾಡೋಕ್ಕಾಗೋದು. ಆನಂದಕೋಶ ಮತ್ತು ಅನ್ನಕೋಶ ಕನೆಕ್ಟ್ ಆಗೋದು. ನಿಮ್ಮ ಆ್ಯಕ್ಷನ್ ಎಲ್ಲಿಂದ ಬರಬೇಕು? ಆನಂದಕೋಶದಿಂದ ಬರಬೇಕು. ನಿಮ್ಮ ಆ್ಯಕ್ಷನ್ ವಿಜ್ಞಾನಕೋಶದ ವಿವೇಕದಿಂದ ಬರಬೇಕು. ನಿಮ್ಮ ಆ್ಯಕ್ಷನ್ನು ಭಕ್ತಿ ಆಗಬೇಕಾದ್ರೆ ಎಮೋಷನ್ ಮನೋಕೋಶದಿಂದ ಬರಬೇಕು. ನಿಮ್ಮ ಆ್ಯಕ್ಷನ್ನು ನೀವೇನೇ ಕರ್ಮ ಮಾಡಿದ್ರೂ ಬರೀ ದೇಹ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಎಮೋಷನ್ ಕೆಲಸ ಮಾಡ್ತಾ ಇದೆ, ನಿಮ್ಮ ಬುದ್ಧಿ ಕೆಲಸ ಮಾಡ್ತಾ ಇದೆ, ನಿಮ್ಮ ಎನರ್ಜಿ ಕೆಲಸ ಮಾಡ್ತಾ ಇದೆ. ಇದನ್ನೆಲ್ಲ ಹಾಕಿ ಮಾಡೋ ಆ್ಯಕ್ಷನ್ ಕರ್ಮ ವ್ಯತ್ಯಾಸ ಆಗಲ್ವಾ? ಕರ್ಮ ವ್ಯತ್ಯಾಸ ಆಗುತ್ತೆ. ಅಮ್ಮ, ಚಿತ್ತಶುದ್ಧಿ ಯೋಗನೋ, ಮನಸ್ಸಿನ ಸಮತೋಲನ ಯೋಗನೋ, ಅಥವಾ ಬುದ್ಧಿಯ ಸಮತ್ವ ಯೋಗನೋ? ಮೊದಲು ನಾವು ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು ಬೇರೆ ಬೇರೆ ಮಾಡಿ ಆಮೇಲೆ ಮತ್ತೆ ಸೇರ್ಸಕ್ಕೆ ಹೋಗ್ತಾ ಇದ್ದೀವಿ. ಯೋಗ ಅಂದರೆ ಸೇರೋದು. ಯೋಗ ಈಸ್ ಇಂಟಿಗ್ರೇಷನ್. ಮನಸ್ಸನ್ನು ನೀವು ಬುದ್ಧಿಯಿಂದ ಬೇರೆ ಮಾಡೋಕ್ಕಾಗೋದೇ ಇಲ್ಲ. ಮನಸ್ಸು ಬುದ್ಧಿಯನ್ನು ಚಿತ್ತದಿಂದ ಬೇರೆ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಇವೆಲ್ಲವೂ ಕೂಡ
ಒಂದೇ. ಮನಸ್ಸು ಡೈಲ್ಯೂಟ್ ಆಗಿರುತ್ತೆ, ಬುದ್ಧಿ ಇನ್ನೊಂದು ಸ್ವಲ್ಪ ಡೆನ್ಸ್ ಆಗಿರುತ್ತೆ, ಚಿತ್ತ ಇನ್ನೂ ಒಂದು ಸ್ವಲ್ಪ ಆಳವಾಗಿರುತ್ತೆ, ಡೆನ್ಸ್ ಆಗಿರುತ್ತೆ. ಇದೆಲ್ಲ ಒಂದೇ. ಅಂದರೆ ಮನಸ್ಸು ಎಕ್ಸ್ಟೆನ್ಷನ್ ಆಫ್ ಯುವರ್ ಕಾನ್ಷಿಯಸ್ನೆಸ್. ಇಟ್ಸ್ ಎ ಪೆರಿಫೆರಲ್. ಇದು ಯಾತಕ್ಕೆ ಪಲ್ಯೂಟ್ ಆಗಿದೆ ಅಂದರೆ ಒಳಗಿಂದ ಅದಕ್ಕೆ ಕಸ ಬಂದಿಲ್ಲ, ಅದು ಹೊರಗಡೆ ಇರೋದ್ರಿಂದ, ಹೊರಮುಖವಾಗಿರೋದ್ರಿಂದ, ಅದು ಇಂದ್ರಿಯಗಳ ಜೊತೆ ಸಹವಾಸ ಇರೋದ್ರಿಂದ, ಪ್ರಪಂಚದಲ್ಲಿ ವ್ಯವಹಾರ ಮಾಡೋದ್ರಿಂದ ಅದು ಕೊಳೆ ಆಗಿದೆ ಅಷ್ಟೇ ಹೊರತು ಇನ್ನೇನಿಲ್ಲ. ಅದೇನೆ ಎಲ್ಲಿವರೆಗೂ ಆ ಕೊಳೆಯೆಲ್ಲ ಸೇರಿಕೊಂಡಿದೆ, ಮನಸ್ಸು ಮಲಿನ ಆಗಿ 5 ಇಂದ್ರಿಯಗಳು ಕಾದಾಡೋದ್ರಲ್ಲಿ ಮನಸ್ಸು ಛಿದ್ರವಾಗಿದೆ. ಯೂನಿಫಿಕೇಷನ್ ಆಫ್ ದಿ ಸೆನ್ಸಸ್ ಅದು ಬರಬೇಕು. ಎಲ್ಲ ಒಂದೊಂದು ಇಂದ್ರಿಯಗಳು ಒಂದಕ್ಕೊಂದು ಹೊಂದ್ಕೊಂಡು ಕಾರ್ಯ ಲಯಬದ್ಧವಾಗಿ ಮಾಡಿದರೆ ಮನಸ್ಸಿಗೆ ಒಂದು ಶಕ್ತಿ, ಅದನ್ನೆಲ್ಲನೂ ಸಂಪೂರ್ಣವಾಗಿ ನೋಡುವ ಒಂದು ಶಕ್ತಿ. ಮನಸ್ಸೇ ಈಗ ವೀಕ್ ಆಗಿರೋದು ಯಾಕೆ ಅಂದರೆ ಇಂದ್ರಿಯಗಳಿಗೆ ದಾಸ ಆಗಿದೆ. ಇಂದ್ರಿಯಗಳು ವಸ್ತುವಿಗೆ ದಾಸ ಆಗಿದೆ, ಪ್ರಪಂಚಕ್ಕೆ ದಾಸ ಆಗಿರೋದೇ ಇಂದ್ರಿಯಗಳು. ಇಂದ್ರಿಯ ಪ್ರಪಂಚಕ್ಕೆ ದಾಸ ಆಗಿರೋದು ಮನಸ್ಸು ವೀಕ್ ಆಗಿದೆ. ಇಂಥ ಮನಸ್ಸು ಒಂದಾಗಬೇಕಲ್ಲ, ಅದಕ್ಕಿಂತ ಪವರ್ಫುಲ್ಲಾಗಿರೋರು ಯಾರಾದರೂ ಬೇಕು. ಯಾರದು? ಬುದ್ಧಿ. ಯಾವಾಗ ನಮ್ಮಲ್ಲಿ ಬುದ್ಧಿ ಸಮತೋಲನದಲ್ಲಿರುತ್ತೋ ಆವಾಗ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಇಂದ್ರಿಯಗಳನ್ನು ನಾವು ನಮ್ಮ ಹಿಡಿತಕ್ಕೆ ತರ್ಬೋದು. ಬುದ್ಧಿ ಇವಾಗ ಏನಾಗಿದೆ, ಈ ಬುದ್ಧಿನೇ ಕೆಟ್ಟಿರೋದು. ಈ ಬುದ್ಧಿ ಕೆಟ್ಟು ಆಳಬೇಕಾಗಿರೋದು, ಮನಸ್ಸನ್ನು ಆಳಬೇಕಾಗಿರೋ ಬುದ್ಧಿ ಮನಸ್ಸಿಗೆ ಆಳಾಗಿದೆ. ದಿಸ್ ಈಸ್ ದ ಮೋಸ್ಟ್ ವರ್ಸ್ಟ್ ಪಾಸಿಬಲ್ ಥಿಂಗ್ ಇನ್ ಹ್ಯೂಮನ್. ಶಾಪ. ಬುದ್ಧಿ ಹಾಳಾಗಿರೋದು ಶಾಪ. ಅದಕ್ಕೆ ಹೇಳ್ತಾರೆ, ನೀನು ಕುಲ ಕೆಟ್ಟರೂ ಬುದ್ಧಿ ಕೆಡಬಾರ್ದು ಅಂತ. ಬುದ್ಧಿ ಕೆಟ್ಟಿದೆ, ಭ್ರಮೆನಲ್ಲಿ ಕೆಟ್ಟಿದೆ. ಕೆಟ್ಟು ಮನಸ್ಸಿಗೂ, ಇಂದ್ರಿಯಕ್ಕೂ, ಪ್ರಪಂಚಕ್ಕೂ, ವ್ಯಕ್ತಿಗೂ, ವಿಷಯಕ್ಕೂ, ವಿಚಾರಕ್ಕೂ ಎಲ್ಲದಕ್ಕೂ ದಾಸ ನಿಮ್ಮ ಬುದ್ಧಿ. ಅದು ಅಂದರೆ ಎಷ್ಟು ಹೊರಗೊಟ್ಟೋಗಿದೆ, ಹೊರಮುಖವಾಗಿಟ್ಟಿದೆ. ಬರೀ ಇಂದ್ರಿಯಗಳೆಲ್ಲ ಹೊರಮುಖವಾಗಿರೋದು, ನಿಮ್ಮ ಬುದ್ಧಿನೂ ಹೊರಮುಖವಾಗಿದೆ. ಹೊರಮುಖವಾಗಿ ಹೊರಗಡೆ ಒಂದು ದೊಡ್ಡ ಕಾಲ್ಪನಿಕವಾದ, ಹೊರಗಡೆ ಇದನ್ನೆಲ್ಲ ಆಳಬೇಕಲ್ಲ, ಒಬ್ಬರು ಬೇಕಲ್ಲ, ಅಹಂಕಾರ, ಭೂತಾಕಾರದ ಅಹಂಕಾರಕ್ಕೆ ಬುದ್ಧಿ ದಾಸ ಆಗಿಬಿಟ್ಟಿದೆ. ಇದಿಷ್ಟು ಒಂದು ಪಾರ್ಟ್. ಅಂದರೆ ನಾವು ಆಪ್ರೇಟ್ ಮಾಡಬೇಕಾದ್ರೆ ಇಂದ್ರಿಯಗಳನ್ನು ನೆಟ್ಟಗೆ ಮಾಡೋಕ್ಕಾಗಲ್ಲ, ಚದುರೋಗಿರೋ ಮನಸ್ಸನ್ನು ನೆಟ್ಟು ಮಾಡೋಕ್ಕಾಗಲ್ಲ. ಯೋಗ ಅಲ್ಲಿಂದ ಪ್ರಾರಂಭ ಇಲ್ಲ, ಮನಸ್ಸಿನಿಂದಲೂ ಪ್ರಾರಂಭ ಇಲ್ಲ. ಎಷ್ಟು ಜಪ ಕೊಟ್ಟರೂ ಸಾಧ್ಯ ಇಲ್ಲ, ಎಷ್ಟು ಮಣಿ ಓಡಿಸಿದ್ರೂ ಕೈಯಲ್ಲಿ ಸಾಧ್ಯ ಇಲ್ಲ, ಎಷ್ಟು ಉಪವಾಸ ಆದರೂ ಸಾಧ್ಯ ಇಲ್ಲ, ಬುದ್ಧಿಗೆ ಎಷ್ಟು ಪುಸ್ತಕ ಓದಿದ್ರೂ ಸಾಧ್ಯ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ಇದನ್ನು ತಿಳ್ಕೊಂಡು ಇವೆಲ್ಲವೂ ಕೂಡ ನಮ್ಮ ಟಾಸ್ಕ್ಗೆ ಬಳಸೋಕ್ಕಾಗಲ್ಲ, ಇದೆಲ್ಲ ಪ್ರಯೋಜನ ಇಲ್ಲದೆ ಇರೋದು, ಇದೇ ದಾರಿ ತಪ್ಪಿದೆ, ಇದ್ಯಾವುದು ನಾನಲ್ಲ ಅನ್ನುವ ಒಂದು ಜ್ಞಾನ ಗುರುವಿನ ದೀಕ್ಷೆಯಿಂದ, ಮಂತ್ರ ದೀಕ್ಷೆಯಿಂದ ನಾನಿದಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಅದೇ ಮೊದಲನೇ ಪಾಠ. ಯಾವುದು ನಾನಲ್ಲ ಅಂತ ತಿಳ್ಕೊಳ್ಳೋದು. ನಾನು ಅಂತ ತಿಳ್ಕೊಳ್ಳೋದು ಆಮೇಲೆ ಆಗುತ್ತೆ. ಮೊದಲು ನಾನು ಅಲ್ಲ ಅಂತ ತಿಳ್ಕೊಬೇಕಲ್ಲ. ಇದು ನಾನಲ್ಲ ಅಂತ ತಿಳ್ಕೊಂಡಾಗ ನೀನು ಯಾವುದು ಅನ್ನೋದು ತಾನಾಗ್ತಾನೇ ಗೋಚರವಾಗುತ್ತೆ. ಅದರದ್ದು ಸಂಘ ಬಿಡ್ತೀಯ. ನಾನಿದೆಲ್ಲ ಬಿಟ್ಟಾಕು, ನಾನಿದೆಲ್ಲ ಅಹಂಕಾರ ಬಿಟ್ಟಾಕು, ಅಹಂಕಾರದ ಸಾಹಸ ಎಲ್ಲ ಬಿಟ್ಟಾಕು ಅಂದಾಗ ಎಷ್ಟೆಷ್ಟು ಬಿಡ್ತೀಯಾ ಅಷ್ಟಷ್ಟು ನಿನಗೆ ಅನುಭವ ಆಗ್ತಾ ಬರುತ್ತೆ ನೀನು ಯಾರು ಅನ್ನೋದು. ಆ ಲೆವೆಲ್ನಲ್ಲಿ ಹೇಳ್ತಾರೆ ಚಿತ್ತ ಅಂತ. ಚಿತ್ತದ ಮೇಲೆ ಇದಿಷ್ಟು ಕಸ ಇದೆ. ಚಿತ್ತ ಶುದ್ಧಿ ಮಾತ್ರವೇ ಯೋಗ. ಅದೇ ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳೋದು, ಚಿತ್ತವನ್ನು ಶುದ್ಧಿ ಮಾಡ್ಕೋ. ಇದನ್ನೆಲ್ಲ ಶುದ್ಧಿ ಮಾಡ್ಕೊಳಕ್ಕೆ ಆಗಲ್ಲಪ್ಪ, ಇದು ಮಾಡ್ತಾ ಇದ್ದಂಗೂ ಗಲೀಜಾಗ್ತಾ ಇರುತ್ತೆ, ಇದು ನಿನ್ನನ್ನು ಎಳೆದ್ಬಿಟ್ಟಿದೆ, ನೀನು ಧ್ಯಾನ ಮಾಡು, ಧ್ಯಾನದಲ್ಲಿ ಚಿತ್ತ ಶುದ್ಧಿ ಮಾಡು, ಯಾವುದು ನೀನಲ್ಲ ಅನ್ನೋ ಜ್ಞಾನ ಬರಲಿ ನಿನಗೆ ಅಂತ ಹೇಳಿದ್ದು. ಚಿತ್ತಶುದ್ಧಿ ಮಾತ್ರ ಯೋಗ. ಚಿತ್ತಶುದ್ಧಿ ಆಗ್ತಾ ಆಗ್ತಾ ಬುದ್ಧಿಯಲ್ಲಿ ಸಮತ್ವ ಉಂಟಾಗುತ್ತೆ, ಮನಸ್ಸಿನಲ್ಲಿ ಒಂದು ಬ್ಯಾಲೆನ್ಸ್ ಬರೋಕ್ಕೆ ಶುರು ಆಗುತ್ತೆ, ಸಮತೋಲನ, ಇಂದ್ರಿಯಗಳಲ್ಲಿ ಒಂದು ಸಮತೋಲನ, ಎಲ್ಲ ಕಾನ್ಸಿಕ್ವೆನ್ಸ್ ಆಫ್ ದಿ ಪ್ಯೂರಿಫಿಕೇಷನ್ ಆಫ್ ಯುವರ್
ಕಾನ್ಷಿಯಸ್ನೆಸ್, ಚಿತ್ತ. ಅದಕ್ಕೆ ಮೆಡಿಟೇಷನ್ ಬಿಗಿನ್ಸ್ ಫ್ರಮ್ ಇನ್ಸೈಡ್. ಫಾರ್ ದಟ್ ಯು ನೀಡ್ ಎ ನಾಲೆಡ್ಜ್ ಟು ಡಿಫರೆನ್ಸ್ ಬಿಟ್ವೀನ್ ದಿ ಇನ್ನರ್ ಆ್ಯಂಡ್ ದಿ ಔಟರ್ ಆ್ಯಂಡ್ ಕಂಟ್ರೋಲಿಂಗ್ ದಿ ಔಟರ್ ಫ್ರಮ್ ದಿ ಇನ್ನರ್. ಸಾಧನೆ ಮಾಡಿದ್ರೆ ಮೂಲಾಧಾರದಿಂದ ಸಹಸ್ರಾರಕ್ಕೆ ಡೈರೆಕ್ಟ್ ಆಗಿ ಹೋಗಬಹುದಾ, ಕನೆಕ್ಟ್ ಮಾಡಬಹುದಾ? ಬೇಕಾದಷ್ಟು ವಿಧವಾದ ಸಾಧನೆಗಳಿದೆ. ಇದು ಮೂಲಾಧಾರ ಆದಮೇಲೆ ಸ್ವಾದಿಷ್ಟ ಆದಮೇಲೆ ತಿಳ್ಕೊಳ್ಳೋದು ಒಂದು ಆರ್ಡರು, ಒಂದು ಯೋಗ. ಇದೆಲ್ಲ ಗೊತ್ತಾಗ್ಬಿಟ್ಟ ಮೇಲೆ ಒಂದು ಮನೇನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ಗೊತ್ತು ಎಲ್ಲೆಲ್ಲಿಂದ ಒಳಗೆ ಹೋಗ್ಬೋದು ಅಂತ. ಹಿತ್ತಲ ಬಾಗಿಲಿಂದ ಹೋಗ್ಬೋದು, ಮಾಡಿ ಮೇಲಿಂದನೂ ಹೋಗ್ಬೋದು. ಅದಕ್ಕೆ ಅಂತ ಒಂದು ಕಿಟಕಿ ಇಟ್ಕೊಂಡು ಒಬ್ಬರು ತೂರೋ ಒಂದು ಕಿಟಕಿ ಮಾಡಿದರೆ ಎಲ್ಲಿಂದಾನೂ ಒಳಗೆ ಹೋಗ್ಬೋದು. ನಾವು ಮಾಡ್ಕೊಂಡಿರಬೇಕು ಹೇಗೆ ಒಳಗಡೆ ಹೋಗ್ತೀವಿ ಅಂತ ನಮಗೆ ಗೊತ್ತಾಗಿರುತ್ತೆ. ಮೆಡಿಟೇಷನಲ್ಲೇ ಅರಿವಾಗುತ್ತೆ. ನೋಡಿ, ನಿಮ್ಮಲ್ಲಿ 5 ಕೋಶಗಳಿದೆ. ಪಂಚ ಇಂದ್ರಿಯಗಳ ಮೂಲಕ ಹೋಗ್ಬೋದು ಒಳಗೆ, ಒಂದು ಆವರಣ. ಅದು ಮನಸ್ಸಿನ ಸ್ಥಿತಿ ಒಂದು ಸಮತ್ವಕ್ಕೆ ಬಂದಾಗ ಒಂದು ಹೈ ಲೆವೆಲ್ ಆಫ್ ಎಮೋಷನ್ಸ್ ಮೈಂಡಲ್ಲಿದ್ದರೆ ಒಳಗೆ ಹೋಗ್ಬೋದು. ಒಳ್ಳೆ ರಾಜಯೋಗದಿಂದ ಒಳಗೆ ಹೋಗ್ಬೋದು, ಭಕ್ತಿ ಯೋಗದಿಂದ ಒಳಗೆ ಹೋಗ್ಬೋದು, ಕರ್ಮಯೋಗದಿಂದ ಒಳಗೆ ಹೋಗ್ಬೋದು. ಎಲ್ಲ ಯೋಗಕ್ಕೂ ಅದು ಒಂದು ದಾರಿ ಇದೆ, ಹೋಗ್ಬೋದು. ಈ ಥರ ನೋಡಿದಾಗ ನಮ್ಮಲ್ಲಿ ಪಂಚಕೋಶಗಳಿದೆ. ಅನ್ನಕೋಶ, ಮನೋಕೋಶ, ಪ್ರಾಣಕೋಶ, ವಿಜ್ಞಾನಕೋಶ, ಆನಂದಕೋಶ. ಎಲ್ಲ ಕೋಶಗಳು ಒಂದಾದ ಮೇಲೆ ಒಂದಿಲ್ಲ. ಅದು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹಾಗೆ ಲೇಯರ್ ಇದೆ, ಶೀಟ್ಸ್. ಅವೆಲ್ಲನೂ ಅಲ್ಲಲ್ಲೇ ಒಂದು ಕಡೆ ಸೇರಿಕೊಂಡಿದೆ. ಆನಂದ ಕೋಶದಲ್ಲಿ ಇನ್ನೆಲ್ಲ ಬಂದು ಎಲ್ಲನೂ ಮರ್ಜ್ ಆಗುತ್ತೆ. ಎಲ್ಲ ಕೋಶನೂ ಆನಂದ ಕೋಶದಲ್ಲಿ ಮರ್ಜ್ ಆಗುತ್ತೆ. ಈ ಆನಂದ ಕೋಶ ಎಲ್ಲಿದೆ? ಎಲ್ಲ ಚಕ್ರದಲ್ಲೂ ಇದೆ. ಎಲ್ಲ ಚಕ್ರನ ಒಂದು ಫೋಕಲ್ ಪಾಯಿಂಟ್, ಎನರ್ಜಿ ಪಾಯಿಂಟ್, ಒಂದು ಸೆಂಟರ್ ಚಕ್ರ ಅಂತ ಯಾಕೆ ಹೇಳಿದ್ರು ಅಂದರೆ, ಪಂಚಕೋಶ ಎಲ್ಲನೂ ಒಂದು ಕಡೆಗೆ ಬಂದು ಸೇರ್ಕೊಳ್ಳೋದೇ, ಸಂಗಮವಾಗೋದೇ ಎಲ್ಲ ಪಾಯಿಂಟಲ್ಲೂ. ಒಂದು ಪಾಯಿಂಟ್ನ ನೀವು ಜಾಗೃತಿ ಮಾಡಿದ್ರೆ 5 ಕೋಶದಿಂದ ಕನೆಕ್ಷನ್ ಅದಕ್ಕಿರುತ್ತೆ. ದಟ್ ಈಸ್ ಕಾಲ್ಡ್ ಚಕ್ರ. ವಾಟ್ ಈಸ್ ಚಕ್ರ? ಇಟ್ಸ್ ಎ ಎನರ್ಜಿ ಪಾಯಿಂಟ್, ಫೋಕಲ್ ಪಾಯಿಂಟ್, ವೇರ್ ಆಲ್ ದಿ 5 ಲೆವೆಲ್ಸ್ ಮೀಟ್, 5 ಶೀಟ್ಸ್ ಮೀಟ್, ಪಂಚಕೋಶಾಸ್ ಮೀಟ್. ಆ ಮೀಟಿಂಗ್ ಪಾಯಿಂಟ್ ಅದು. ಆ ಮೀಟಿಂಗ್ ಪಾಯಿಂಟಲ್ಲಿ ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ಎಷ್ಟು ಇಂಟೆನ್ಸಿಟಿ ಇದೆ ನಿಮ್ಮ ಜ್ಞಾನ, ಎಷ್ಟು ಇಂಟೆನ್ಸಿಟಿ ಇದೆ ನಿಮ್ಮ ಎನರ್ಜಿ, ಎಷ್ಟು ಇಂಟೆನ್ಸಿಟಿ ಇದೆ ನಿಮ್ಮ ಅರ್ಜ್ ಟು ಮೂವ್, ಟು ಮೀಟ್ ಫಾರ್ ಯೋಗ, ಎಷ್ಟು ನಿಮಗೆ ಬೇಕು ಇದೆ, ಅದರ ಮೇಲೆ ನಿಮ್ಮ ಫೋರ್ಸು. ಜನ್ಮಾಂತರದಿಂದ ನೀವು ಸಾಧನೆ ಮಾಡಿದರೆ ಒಂದೇ ಸತಿಗೆ ಅಲ್ಲಿ ಹೊರಟೋಗ್ತೀರ. ಅದಕ್ಕೆ ಬೇಕಾದಷ್ಟು ಒಳಗಡೆ ಟ್ರ್ಯಾಕ್ ಇದೆ. ಅದಕ್ಕೆ ಹೇಳೋದು, ನವಾವರಣಕ್ಕೆ ಹೋಗಬೇಕಾದ್ರೆ ಮೂಲಾಧಾರದಿಂದಲೂ 7ನೇ ಆವರಣಕ್ಕೆ ಹೋಗ್ಬೋದು, ಇದು ಸ್ವಾಧಿಷ್ಠಾನದಿಂದಲೂ ಹೋಗ್ಬೋದು. ಯಾವುದೋ ಇದೆಲ್ಲ ಬಾಗಿಲುಗಳು, ಯಾವ್ಯಾವ ಆವರಣದಲ್ಲಿ ಹೋಗಿ ಹೆಂಗೆ ನುಕ್ಕೊಂಡು ಹೋಗ್ಬೋದು. ಇಟ್ಸ್ ಎ ಬ್ಯೂಟಿಫುಲ್ ರಚನೆ. ಇದು ಒಂಥರ ಸೃಷ್ಟಿನಲ್ಲೇ ಆ ರಚನೆ ಆಗಿದೆ. ಒಂದು ಬಾಗಿಲು ತೆಗೆದು ಇನ್ನೊಂದು ಬಾಗಿಲು ಓಪನ್ ಮಾಡಿ, ಇನ್ನೊಂದು ಬಾಗಿಲು ತೆಗೆದು ಇನ್ನೊಂದು ಓಪನ್ ಮಾಡ್ಬೋದು. ಬೇರೆ ಯೋಗಗಳಿಂದ, ಬೇರೆ ರೀತಿಯಿಂದ, ಬೇರೆ ಪ್ರತಿಯೊಂದು ದೇಹನೂ ಬೇರೆ ಅಲ್ವಾ? ಪ್ರತಿಯೊಬ್ಬರ ಕರ್ಮದ ಕಾಂಡ ಬೇರೆ ಅಲ್ವಾ? ಅವರವ್ರದ್ದು ಸ್ಥಿತಿಗತಿಗಳು, ಗುಣ ಅವಸ್ಥೆಗಳು ಪ್ರತಿಯೊಂದು ಬೇರೆ. ಒಬ್ಬರಿಗೆ ಪಿತ್ತ ಜಾಸ್ತಿ, ಒಬ್ಬರಿಗೆ ವಾತ ಜಾಸ್ತಿ, ಒಬ್ಬರಿಗೆ ಸತ್ವ ಜಾಸ್ತಿ, ಒಬ್ಬರಿಗೆ ರಜಸ್ ಜಾಸ್ತಿ, ಒಬ್ರಿಗೆ ಸೋಂಬೇರಿತನ ಜಾಸ್ತಿ, ಒಬ್ರಿಗೆ ಸತ್ವ ಜಾಸ್ತಿ. ಹೀಗೆ ಕಾಂಬಿನೇಷನ್ ಆಫ್ ಗುಣಸು ಜಾಸ್ತಿ, ಹೆಚ್ಚು ಕಮ್ಮಿ ಅಲ್ವಾ? ಪ್ರತಿಯೊಬ್ಬರೂ ಕೂಡ ವಿಶೇಷವಾದ ಒಂದು ಪಿಂಡಾಂಡ, ಅದ್ಭುತವಾದ ಒಂದು ಲೋಕ. ಅಷ್ಟು ದೇವತೆಗಳು ಪ್ರತಿಯೊಂದು ಲೋಕದಲ್ಲೂ ಸಂಚಾರ ಮಾಡ್ತಿದ್ದಾರೆ. ಏನೇನು ನಡೀತಾ ಇದೆ ಮೇಲೆ ನಾವೆಲ್ಲ ಮನುಷ್ಯರು ನಾನಿದು ಅಂದ್ಕೊಂಡಿರೋದು ಅಷ್ಟು ಬರೀ ಭ್ರಮೆ ಅಷ್ಟೇ. ಒಳಗಡೆ ಹೋಗ್ತಾ ಭಾಳ ದೊಡ್ಡ ಲೋಕ ಇದೆ ಇದು. ಅಮ್ಮ, ಅಹಂಕಾರ ಇಲ್ಲದೆ ನಾಟಕದ ಪಾತ್ರ ಸಾಧ್ಯ
ನಾಟಕ ಮುಗ್ದೋಯ್ತು, ಮುಗ್ದೋದ್ಮೇಲೆ ಏನಿದೆ, ಏನಿಲ್ಲ. ನಾಟಕ ಮುಗಿಯೋವರೆಗೂ ನಾವು ಬರ್ತಾನೆ ಇರ್ತೀವಿ. ನಾಟಕ ಯಾಕೆ ಇನ್ನೂ ಇದೆ ಅಂದರೆ, ನಾವು ಮುಗಿಸಿಲ್ಲ ಪೂರ್ತಿ ಪಾತ್ರಗಳನ್ನು ನಾವು ಮಾಡಿಲ್ಲ. ಪಾತ್ರದಲ್ಲಿ ಕರ್ಮಗಳು ಇನ್ನೂ ಉಳ್ಕೊಂಡಿದೆ. ನಾವು ಮಾಡುವಾಗ ನಮ್ಮ ಇಷ್ಟ ಬಂದಿದ್ದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು, ಪಾತ್ರಕ್ಕೆ ಯಾತಕ್ಕೆ ಬಂದಿದ್ದೀವಿ, ಯಾತಕ್ಕೆ ಈ ಪಾತ್ರವೇ ಸಿಕ್ಕಿದೆ, ಈ ಪಾತ್ರಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು, ಅವ್ರ ಋಣ ಎಲ್ಲ ತೀರ್ತಾ, ಈ ಪಾತ್ರ ನೀವು ಮಾಡಿದ್ರ ಪೂರ್ತಿಯಾಗಿ, ನೀವೇನು ಅಪ್ಲಿಕೇಶನ್ ಹಾಕ್ಕೊಂಡು ಬಂದಿರಲಿಲ್ಲ, ಆದರೂ ಇವರು ಗಂಡ ಮಕ್ಕಳು ಎಲ್ಲ ಸಿಕ್ಕಿದಾರಲ್ಲ, ನಿಮ್ಮ ಋಣಕ್ಕೆ ತಾನೇ ಸಿಕ್ಕಿರೋದು. ಅಂದಮೇಲೆ ಮುಗೀತಾ? ಮುಗ್ದಿಲ್ಲ. ಎಲ್ಲಿವರೆಗೂ ನಾವು ಅಹಂಕಾರಕ್ಕೆ ಸಿಕ್ಕಾಕ್ಕೊಂಡು ನಮ್ಮಿಷ್ಟ ಬಂದ ಹಾಗೆ ನಾವು ರೂಲ್ ಮಾಡಿಕೊಂಡು, ನಮ್ಮ ಕಷ್ಟ ಇಷ್ಟ ನಷ್ಟ ನೋಡಿಕೊಂಡು, ಪಾತ್ರವನ್ನು ಸರಿಯಾಗಿ ಮಾಡದೆ, ಪಾತ್ರದ ಪರ್ಪಸ್ ಗೊತ್ತಿಲ್ಲದೆ, ಪಾತ್ರನ ಮುಗಿಸೋ ಉದ್ದೇಶ ಇಲ್ಲದೆ ಇನ್ನೊಂದಿಷ್ಟು ಕರ್ಮ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಟಕ ಹೇಗೆ ಮುಗಿಯುತ್ತೆ? ಪುನಃ ಇನ್ನೊಂದು ಸೀನ್ನಲ್ಲಿ ಬರಲೇಬೇಕು. ಇನ್ನೊಂದು ರೂಪ, ಇನ್ನೊಂದು ದೇಹ, ಇನ್ನೊಂದು ಸಿಚುಯೇಷನ್, ಇನ್ನೊಂದು ಕಡೆ. ಹೀಗೆ ಎಷ್ಟು ಕಡೆ ಬಂದಿದ್ದೀವೋ, ಎಷ್ಟು ಸತಿ ಹೋಗಿದ್ದೀವೋ, ಮತ್ತೆ ಬಂದಿದ್ದೀವಿ. ಇಲ್ಲಾದರೂ ತಿಳ್ಕೊಳ್ಳೋಣ, ಪಾತ್ರಗಳನ್ನೆಲ್ಲ ಅಂಟ್ಕೊಳ್ಳದೆ ಮಾಡಿಬಿಡೋಣ. ಏನೋ ಒಂದಿಷ್ಟು ಪಾತ್ರಗಳು ಬಾಕಿ ಇದೆ ಅನಿಸುತ್ತೆ, ಅವರೆಲ್ಲ ಸುತ್ತಮುತ್ತ ಓಡಾಡ್ತಿದ್ದಾರೆ, ಪರೀಕ್ಷೆ ಮಾಡ್ತಾರೆ, ಎಳಿತಾರೆ. ಆವಾಗೆಲ್ಲನೂ ಇಲ್ಲ, ನಾನು ಬೇಡ ಅನ್ನಲ್ಲ, ಮಾಡಿಬಿಡ್ತೀನಿ, ಮುಗಿಸ್ಬಿಡ್ತೀನಿ, ತೀರಿಸ್ಬಿಡ್ತೀನಿ, ಕೊಟ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ, ನಾನೇನು ಹಿಡ್ಕೊಳ್ಳಲ್ಲ ಅಂತ ಅಂಟ್ಕೊಳ್ಳದೆ ಇದ್ದರೆ, ಪಾತ್ರಗಳೆಲ್ಲ ನಿಜವಾಗ್ಲೂ ಮುಗಿದಿದ್ದರೆ, ಋಣ ಮುಕ್ತರಾಗಿದ್ದರೆ ನಾಟಕ ಮುಗೀತು. ಇಲ್ಲ, ಇನ್ನೊಂದು ಸೀನ್, ಇನ್ನೊಂದು ಊರಿನಲ್ಲಿ ಟೆಂಟ್ ಹಾಕೋ, ಇನ್ನೊಂದು ಹೆಸರು ನಾಟಕಕ್ಕೆ, ಇನ್ನೊಂದಿಷ್ಟು ರೋಲು ಹಾಕ್ಕೊಂಡಿರೋರು ಬರ್ತಾರೆ. ಅವರೇ ಬರ್ತಾರೆ, ಮುಗಿಸ್ದೇ ಇರೋರು ಬೇರೆ ಬೇರೆ ವೇಷ, ಪಾತ್ರ, ಕತೆ ಎಲ್ಲ ಬೇರೆ ಬೇರೆಯೇ. ಹೇಗೆ ಒಂದು ಗುಂಪಿನವರು ಒಂದು ಊರಿಂದ ಊರಿಗೆ ಹೋಗಿ ಟೆಂಟ್ ಹಾಕೋತಾರೋ, ನಾವು ಒಂದು ಜನ್ಮ ಒಂದು ಟೆಂಟ್ ಹಾಕ್ಕೊಂಡು ಮುಗಿಸಿ ಮತ್ತೆ ಬರ್ತೀವಿ, ಇನ್ನೊಂದು ಟೆಂಟ್ ಹಾಕೋತೀವಿ. ಇದು ಎಷ್ಟನೇ ಟೆಂಟೋ ಯಾರಿಗೆ ಗೊತ್ತು.